ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಮ್ ಸ್ಕ್ವೇರ್ ಕಾರ್ಪೊರೇಷನ್. ಸ್ನೇಹಿತರೆ, ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ನಲ್ಲಿ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಸುಲಭವಾಗಿಸುವಂತಹ ಎಲ್ಲ ವಸ್ತುಗಳು ತುಂಬಾ ಅಫೋರ್ಡೆಬಲ್ ಬೆಲೆಯಲ್ಲಿ ಸಿಗುತ್ತೆ. ಅದು ವಾಷಿಂಗ್ ಮೆಷಿನ್ ಇರಬಹುದು, ಅಥವಾ ಪ್ರೆಷರ್ ವಾಷರ್ಗಳಿರ್ಬೋದು, ಅಥವಾ ನಾನು ನಿಮಗೆ ಇವತ್ತು ಪರಿಚಯಿಸ್ತಿರುವಂತಹ ವ್ಯಾಕ್ಯೂಮ್ ಕ್ಲೀನರ್ಗಳಿರ್ಬೋದು. ಸ್ನೇಹಿತರೆ, ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನಿಮಗೆ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ. ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಯೂಸ್ಗೆ ಸೆಮಿ ಕಮರ್ಷಿಯಲ್ ವ್ಯಾಕ್ಯೂಮ್ ಕ್ಲೀನರ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರುವಂಥದ್ದು ಒಂದು ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್. ಇದರ ಕೆಳಭಾಗದಲ್ಲಿ ನೀವು ಬ್ರಷಸ್ಗಳನ್ನು ನೋಡಬಹುದು. ತುಂಬಾ ಚಿಕ್ಕದಾದಂತಹ ಮೈಕ್ರೋ ಡಸ್ಟ್ ಪಾರ್ಟಿಕಲ್ಗಳನ್ನು ಕೂಡ ಇದು ಕ್ಯಾಚ್ ಮಾಡುತ್ತೆ. ಮೇಲ್ಭಾಗದಲ್ಲಿ ಏನು ಟಾರ್ಚ್ ಇದೆಯಲ್ಲ, ಅದನ್ನು ಬಳಸ್ಕೊಂಡು ನೀವು ಮಂಚದ ಕೆಳಗಡೆ, ಸೋಫಾ ಕೆಳಗಡೆ ಸೂಪರ್ ಆಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇದು ತುಂಬಾ ಹ್ಯಾಂಡಿ ಆಗಿರುತ್ತೆ, ಕಾರ್ಡ್ಲೆಸ್ ಆಗಿರುತ್ತೆ. ಸೊ ಈಸಿ ಟು ಯೂಸ್ ಆಗಿರುವಂಥದ್ದು. ನೀವು 3 ಡಿಫ್ರೆಂಟ್ ಮೋಡ್ಗಳಲ್ಲಿ ಯೂಸ್ ಮಾಡ್ಬೋದು. ಅದರಲ್ಲೂ ನೀವಿಲ್ಲಿ ನೋಡ್ಬೋದು, ಕೆಳಗಡೆ ಬೆಂಡಿನ ತುಂಡುಗಳು, ಅಂದರೆ ನಾವೇನು ಬೀನ್ಸ್ ಅಂತೀವಲ್ಲ, ಬೀನ್ ಬ್ಯಾಗಲ್ಲಿ ಯೂಸ್ ಮಾಡ್ತೀವಲ್ಲ, ಅವುಗಳು ಮನೆಯಲ್ಲಿ ಹರಿದ್ರೆ ನೀವು ಪೊರ್ಕೆಯಿಂದ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು. ಅವುಗಳನ್ನು ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಈಸಿಯಾಗಿ, ಹೌದು, ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಮೇಲ್ಭಾಗದಲ್ಲಿ ನಿಮಗೆ ಹ್ಯಾಂಡಲ್ ಬರುತ್ತೆ. ಹ್ಯಾಂಡಲ್ ಪಕ್ಕ ನಿಮಗೆ ಆಪರೇಟಿಂಗ್ ಸ್ವಿಚ್ ಬರುತ್ತೆ. 3 ಡಿಫ್ರೆಂಟ್ ಮೋಡ್ಗಳು ಬರುತ್ತೆ. ಈಸಿ ಟು ಯೂಸ್, ಈಸಿ ಟು ಹ್ಯಾಂಡಲ್ ಅಂತ ಹೇಳ್ಬಹುದು. ಇನ್ನು ಇದರಲ್ಲಿ ಕಲೆಕ್ಟ್ ಆಗಿರುವಂತಹ ಡಸ್ಟ್ ಪಾರ್ಟಿಕಲ್ಗಳನ್ನು ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ನ ಪ್ರೆಸ್ ಮಾಡಿದ್ರೆ ಕೆಳಗಡೆ ಲೋವರ್ ಲಿಡ್ ಏನಿದೆ ಅದು ಓಪನ್ ಆಗುತ್ತೆ. ಇಲ್ಲಿಂದ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ಇದು ಲಿಥಿಯಂ ಅಯಾನ್ ಬ್ಯಾಟರಿ ಜೊತೆ ಬರುತ್ತೆ. ಚಾರ್ಜ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡೋದು ಈಸಿ ಆಗಿರುತ್ತೆ. ಸ್ನೇಹಿತರೆ, ಎಷ್ಟು ತನಕ ಕಾರ್ಡ್ಲೆಸ್ ನೋಡಿದ್ರಿ, ಇವಾಗ ವಿತ್ ಕಾರ್ಡ್ ವ್ಯಾಕ್ಯೂಮ್ ಕ್ಲೀನರ್ಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 4 ಮಾಡೆಲ್ಗಳು ಅವೈಲೇಬಲ್ ಇದೆ. 25 ಲೀಟರ್ಸ್, 35 ಲೀಟರ್ಸ್, 60 ಮತ್ತು 80 ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ಗಳು ಅವೈಲೇಬಲ್ ಇದ್ದು, 25 ಮತ್ತು 35 ಲೀಟರ್ಗಳು ಡೊಮೆಸ್ಟಿಕ್ ಮತ್ತು ಸೆಮಿ ಕಮರ್ಷಿಯಲ್ ಯೂಸ್ಗಾದರೆ, 80 ಮತ್ತು 60 ಲೀಟರ್ಗಳು ಫುಲ್ಲಿ ಕಮರ್ಷಿಯಲ್ ಯೂಸ್ಗೆ ಬಳಸುವಂತಹ ವ್ಯಾಕ್ಯೂಮ್ ಕ್ಲೀನರ್ಗಳು. ನಿಮಗೆ ಮೇಲ್ಗಡೆ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಅದನ್ನು ಡಿಟ್ಯಾಚ್ ಮತ್ತು ಅಟ್ಯಾಚನ್ನ ಮಾಡ್ಕೊಳ್ಬಹುದು. ಲೇಡೀಸ್, ಜೆಂಟ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಒಳಗಡೆ ನಿಮಗೆ ಡಸ್ಟ್ ಕಲೆಕ್ಟರ್ ಬರುತ್ತೆ. ಈ ಡಸ್ಟ್ ಕಲೆಕ್ಟರ್ ಏನಿದೆಯಲ್ಲ, ಇದು ವಾಷೇಬಲ್ ಆಗಿರುತ್ತೆ. ಅಂದರೆ ಕೊಳೆ ಆಯಿತು ಅಂದರೆ ನೀವು ಆರಾಮಾಗಿ ಸೋಪ್ ಹಾಕಿ ಅದನ್ನು ವಾಶ್ ಮಾಡ್ಬೋದು. ಇನ್ನು ಒಳಗಡೆ ನಿಮಗೆ ಒಂದಿಷ್ಟು ಅಟ್ಯಾಚ್ಮೆಂಟ್ಗಳು ಬರುತ್ತೆ. ನೀವು ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಕಾರ್ನರ್ ಏನಿರುತ್ತೆ, ಸೋಫಾ ಕಾರ್ನರ್ಸ್ ಇರ್ಬೋದು, ಕಾರ್ನರ್ಗಳನ್ನ ಕ್ಲೀನ್ ಮಾಡೋದಕ್ಕೆ. ಇನ್ನೊಂದು ಬ್ರಷ್ ಬರುತ್ತೆ. ಫುಲ್ ಆಗಿ ನೀವು ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದೀರಾ, ಡಸ್ಟಿಂಗ್ ಮಾಡ್ತಾ ಇದ್ದೀರಾ, ಮನೆ ಒಳಗಡೆ ಕಸ ತೆಗಿತಾ ಇದ್ದೀರಾ ಅಂದರೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಒಂದು ರೌಂಡ್ ಹೆಡ್ ಬರುತ್ತೆ. ನಾನು ನಿಮಗೆ ಮಷಿನರಿಗಳನ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಅಂದರೆ, ಯಾವುದೋ ಒಂದು ಇಕ್ವಿಪ್ಮೆಂಟ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಅಂದರೆ ಈ ಬ್ರಷ್ನ ಯೂಸ್ ಮಾಡೋದನ್ನ ಸಜೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಎಸ್ಎಸ್ನ ಟ್ಯಾಂಕ್ ಇದೆಯಲ್ಲ, ಇದು ನಿಮಗೆ ವೆಟ್ ಕ್ಲೀನಿಂಗಿಗೆ ಯೂಸ್ ಆಗುತ್ತೆ. ಪೋರ್ಟಬಲ್ ಬಿಟ್ಟು ಮಿಕ್ಕ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ಗಳಿಗೂ ನಿಮಗೆ ವೀಲ್ಸ್ಗಳು ಬರುತ್ತೆ. ಕೆಲವೊಂದಕ್ಕೆ ಅಟ್ಯಾಚ್ ಇರುತ್ತೆ. ಇದಕ್ಕೆ ಮಾತ್ರ ನಿಮಗೆ ವೀಲ್ಸ್ಗಳು ಇದ್ರೊಳಗಡೆ ಕೊಟ್ಟಿದ್ದಾರೆ. ಇವುಗಳನ್ನ ಅಟ್ಯಾಚ್ ಮಾಡ್ಕೊಳ್ಬಹುದು. ಈಗ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನು ತೋರಿಸ್ತಾ ಇದಾರಲ್ಲ, ಇದು ಒಂದು ಅಟ್ಯಾಚ್ಮೆಂಟ್. ಇದನ್ನ ಹೇಗೆ ಬಳಸೋದು, ಇದರಲ್ಲಿ ಏನು ಹಿಡನ್ ಸೀಕ್ರೆಟ್ ಇದೆ ಅಂತ ಮುಂದೆ ತೋರಿಸ್ತೀನಿ. ಇನ್ನು ಈ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ನಿಮಗೆ 4 ಮೀಟರ್ನಷ್ಟು ದೊಡ್ಡದಾಗಿರುವಂತಹ ಒಂದು ಸೆಕ್ಷನ್ ವೈಪ್ ಬರುತ್ತೆ. ಆಗಲೇ ಹೇಳಿದೆ ಎಸ್ಎಸ್ನ ಟ್ಯಾಂಕ್ ಬರುತ್ತೆ ಅಂತ. ಎಸ್ಎಸ್ನ ಟ್ಯಾಂಕ್ ಮೇಲ್ಗಡೆ ಡಸ್ಟರ್ ಏನು ಬರುತ್ತಲ್ಲ, ನೀವು ವೆಟ್ ವಾಷಿಂಗಲ್ಲಿ ಡಸ್ಟ್ ಕಲೆಕ್ಟರ್ನ ತೆಗೆದಿಟ್ಕೊಳ್ಬೇಕಾಗುತ್ತೆ. ಕೆಳಗಡೆ ವೀಲ್ಗಳನ್ನು ಅಟ್ಯಾಚ್ ಮಾಡಲು ನಿಮಗೆ ಒಂದು ಚಿಕ್ಕ ಹೋಲ್ಗಳನ್ನು ಬಿಟ್ಟಿರ್ತಾರೆ. ಈಸಿಯಾಗಿ ಅವುಗಳನ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ಕೈಯಿಂದನೇ ಕೂಡ ನಿಮಗೆ ಯಾವುದೇ ರೀತಿಯ ಟೂಲ್ಸ್ಗಳನ್ನು ಬಳಸಬೇಕು ಅಂತಿಲ್ಲ. ಈಸಿಯಾಗಿ ನಿಮ್ಮ ಕೈಗಳಿಂದ ಅದನ್ನು ಅಟ್ಯಾಚ್ ಮಾಡ್ಕೊಳ್ಬಹುದು. ಇದರಿಂದ ನೀವು ಯಾವುದೇ ಕಾರಣಕ್ಕೂ ವ್ಯಾಕ್ಯೂಮ್ ಕ್ಲೀನರ್ನ ಕ್ಯಾರಿ ಮಾಡುವಂತಹ ಅಗತ್ಯ ಇಲ್ಲ. ನೀವು ಅದನ್ನು ಸುಮ್ಮನೆ ತಳ್ಕೊಂಡು ಹೋಗ್ಬೋದು. ಅಷ್ಟು ಈಸಿಯಾಗಿ ಇವುಗಳನ್ನ ಹ್ಯಾಂಡಲ್ ಮಾಡೋಕೆ ಎಲ್ಲ ರೀತಿಯ ಫೀಚರ್ಗಳನ್ನ ಈ ವ್ಯಾಕ್ಯೂಮ್ ಕ್ಲೀನರ್ಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನ ಬ್ರಾಂಚಸ್ಗಳು ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ. ಸಾಕಷ್ಟು ಜನ ಡೀಲರ್ಸ್ ಇದ್ದಾರೆ. ಸಾಕಷ್ಟು ನಮ್ಮ ಓನ್ ಫ್ರಾಂಚೈಸಿ ಮಳಿಗೆಗಳು ಕೂಡ ಆಲ್ ಓವರ್ ಕರ್ನಾಟಕ ಇದೆ. ಎಲ್ಲಿಂದ ಬೇಕಾದರೂ ಬೈ ಮಾಡಬಹುದು. ಇಲ್ಲ ಅಂದ್ರೆ ನೀವು ತುಮಕೂರಿಗೆ ಬಂದ್ರೆ ನಮ್ಮ ಹೆಡ್ ಆಫೀಸ್ ತುಮಕೂರಿನಲ್ಲಿ ನೆಕ್ಸ್ಟು ಅಶ್ವಿನಿ ಮೆಡಿಕಲ್ ಕಾಲೇಜ್ ರಿಂಗ್ ರೋಡ್ನಲ್ಲಿ ಇದೆ. ಅಲ್ಲಿಗೆ ವಿಸಿಟ್ ಮಾಡಿದರೆ ನೀವು ಕೇವಲ ವ್ಯಾಕ್ಯೂಮ್ ಕ್ಲೀನರ್ನ ಮಾತ್ರ ಅಲ್ಲ, ಅದ್ರ ಜೊತೆ ಟಿವಿ, ವಾಷಿಂಗ್ ಮೆಷಿನ್ ಎಲ್ಲದನ್ನು ಕೂಡ ಇಲ್ಲಿಂದ ಬೈ ಮಾಡ್ಬೋದು.
ಬನ್ನಿ ನೋಡೋಣ ಇದನ್ನು ಅಟ್ಯಾಚ್ ಮಾಡಿ ಯೂಸ್ ಮಾಡೋದು ಹೇಗೆ ಅಂತ. ಇವಾಗ ಡಸ್ಟ್ ಕಲೆಕ್ಟರ್ ಏನಿದೆಯಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಈಸಿ ಟು ಇನ್ಸ್ಟಾಲ್ ಇರುತ್ತೆ, ಯಾರು ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು. ಇದನ್ನು ನಾನು ಕೂಡ ಕಂಪ್ಲೀಟಾಗಿ ಯೂಸ್ ಮಾಡ್ತೀನಿ ಮನೆಯಲ್ಲಿ, ಪ್ರತಿದಿನವೂ ಯೂಸ್ ಮಾಡುವಂತಹ ಪ್ರಾಡಕ್ಟ್. ಲೇಡೀಸ್ ಕೂಡ ತುಂಬ ಈಸಿಯಾಗಿ ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬಾ ಈಸಿ ಪ್ರೊಸೆಸ್ ಇದೆ. ಯಾರು ಬೇಕಾದರೂ ಮಾಡ್ಬೋದು. ಮನೆಯಲ್ಲಿ ಹಸ್ಬೆಂಡ್ ಬಂದೇ ಮಾಡಿಕೊಡ್ಲಿ ಅಂತ ನಾವೇನು ಕಾಯಬೇಕಾಗಿಲ್ಲ. ಇಟ್ ಈಸ್ ರಿಯಲಿ ವೆರಿ ಈಸಿ ಟು ಯೂಸ್. ಇನ್ನು ಇದ್ರ ಜೊತೆ ಏನು ಪೈಪ್ ಬರುತ್ತಲ್ಲ, ಇದರಲ್ಲಿ ಇದನ್ನು ಅಟ್ಯಾಚ್ ಮಾಡೋಕ್ಕೆ ನಿಮಗೆ ಇಲ್ಲಿ ಹೋಲನ್ನು ಕೊಟ್ಟಿದ್ದಾರೆ. ತುಂಬ ಸುಮ್ಮನೆ ಹಾಕಿಬಿಟ್ಟು ಒಂದು ಸೈಡ್ ಟರ್ನ್ ಮಾಡಿದರೆ ಸಾಕು, ಅದು ಲಾಕ್ ಆಗುತ್ತೆ. ಸಿ ಹೌ ಈ ಟರ್ನಿಂಗ್. ಸೊ ಇದೇ ಥರ ಟರ್ನ್ ಮಾಡಿದರೆ ಅದು ಲಾಕ್ ಆಗುತ್ತೆ. ಅಷ್ಟೇ, ನೀವು ಕಾರ್ಡನ್ನು ಕನೆಕ್ಟ್ ಮಾಡ್ಕೊಬೇಕು. ಹಾಗೆಯೇ 5 amps ಪ್ಲಗ್ ಇರುತ್ತೆ. ಈಸಿಯಾಗಿ ನೀವು ನಿಮ್ಮ ಮನೆಯ ಸ್ವಿಚಸ್ಗಳಿಗೆ ನೀವು ಯಾವ ಸ್ವಿಚ್ಚಿಂದ ಮೊಬೈಲ್ನ ಚಾರ್ಜ್ ಮಾಡಿದ್ದೀರಾ, ಯಾವುದಕ್ಕೆ ಟಿ ವಿ ಕನೆಕ್ಟ್ ಮಾಡ್ಕೋತೀರಾ, ಅದೇ ಥರ ಒಂದು 3 ಪಿನ್ ಥರ ಇರುವಂತಹ ಪ್ಲಗ್ ಪಾಯಿಂಟನ್ನಕ್ಕೆ ಇದಕ್ಕೆ ಯೂಸ್ ಮಾಡ್ಕೊಬೋದು. ತುಂಬಾ ಉದ್ದವಾದಂತಹ ಕಾರ್ಡ್ ಸಿಗುತ್ತೆ. ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಆಗಿದ್ದಕ್ಕೆ ನೀವು ಇಡೀ ಮನೆಯಲ್ಲಿ ಅದನ್ನು ಇಟ್ಕೊಂಡು ಓಡಾಡಬೇಕಾಗುತ್ತಲ್ವ, ಅದೇ ಕಾರಣಕ್ಕೆ ನಿಮಗೆ ತುಂಬಾ ಉದ್ದವಾಗಿರುವಂತಹ ಒಂದು ಕಾರ್ಡ್ ಸಿಗುತ್ತೆ. ಇದರಿಂದ ನೀವು ಒಂದು ಎಂಟೈರ್ ರೂಮನ್ನು ಒಂದು ಸಿಂಗಲ್ ಪ್ಲಗ್ ಪಾಯಿಂಟಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಇದರ ಸೆಕ್ಷನ್ ನೋಡ್ಬೋದು ನೀವು ಎಷ್ಟು ಹೆವಿ ಇದೆ ಅಂತ. ಅದು ನನ್ನ ಕೈಯನ್ನು ಕೂಡ ಕ್ಯಾಚ್ ಮಾಡ್ತಾ ಇದೆ, ಅಷ್ಟು ಹೆವಿ ಸೆಕ್ಷನ್ ಬರುತ್ತೆ ಇದರಲ್ಲಿ. ಸೊ ಇದು ಇವಾಗ ನಾನು ನಿಮಗೆ ಆಗಲೇ ಹೇಳಿದೆ, ಒಂದು ಸ್ಟೀಲ್ ಅಟ್ಯಾಚ್ಮೆಂಟ್ ಬರುತ್ತೆ. ಇದ್ಯಾಕೆ ಅಂದರೆ ನೀವು ರೂಫ್ ಟಾಪ್ಗಳನ್ನ ಕ್ಲೀನ್ ಮಾಡ್ತೀರಾ ಅಂದರೆ ಕೈ ಅಲ್ಲಿ ತನಕ ರೀಚ್ ಆಗೋದಿಲ್ಲ. ಹಾಗಿರುವಾಗ ಇದು ಒಂದು ಎಕ್ಸ್ಟೆನ್ಷನ್ ಮಾಡ್ಬೋದು. ಅದನ್ನು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅದು ಕೂಡ SS ಅಲ್ಲಿ ಬರುತ್ತೆ, ಸ್ಟೈನ್ಲೆಸ್ ಸ್ಟೀಲಲ್ಲಿ ಬರುತ್ತೆ. ಸೊ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಎಷ್ಟು ದೂರದವರೆಗೆ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫ್ಲೋರ್ ಕೂಡ ಹಾಗೆಯೇ ನೀವು ಪೊರ್ಕೆ ಥರ ಸೊಂಟ ಬಗ್ಗಿಸ್ಕೊಂಡು ಸೊಂಟ ನೋವು ಮಾಡಿಕೊಂಡು ಕ್ಲೀನ್ ಮಾಡಬೇಕು ಅಂತಿಲ್ಲ, ಸುಮ್ಮನೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ನೀವು ಕೆಳಗಡೆ ಬ್ರಷಸ್ಸನ್ನು ನೋಡ್ಬೋದು, ಅದನ್ನು ಕೂಡ ನೀವು ಈಸಿಯಾಗಿ ನಿಮ್ಮ ಫುಟ್ಟಿಂದ ಅದನ್ನು ಆಪ್ರೇಟ್ ಮಾಡ್ಬೋದು. ನೀವು ಅದಕ್ಕೂ ಕೂಡ ಬಗ್ಬೇಕಾಗಿಲ್ಲ. ಅದರಲ್ಲಿ ನಿಮಗೊಂದು ಫುಟ್ ಪ್ಯಾಡಲನ್ನು ಕೊಟ್ಟಿದ್ದಾರೆ. ಆ ಪ್ಯಾಡಲನ್ನು ನೀವು ಪ್ರೆಸ್ ಮಾಡಿದ್ರೆ ಬ್ರಷಸ್ಗಳು ಹೊರಗಡೆ ಬರುತ್ತೆ. ಏನು ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದು ಫ್ಲೋರ್ ಕ್ಲೀನಿಂಗ್ಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ ವೆಟ್ ಅಂಡ್ ಡ್ರೈ ಎರಡನ್ನೂ ಮಾಡ್ಕೊಳ್ಬಹುದು. ನಾನು ಅದನ್ನು ಹೇಳ್ತಾ ಇರೋದು. ನೀವು ಕೇವಲ ಡಸ್ಟಿಂಗ್ ಪರ್ಪಸ್ಗಾಗಿ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಬೈ ಮಾಡುವ ಬದಲು ವೆಟ್ ಅಂಡ್ ಡ್ರೈ ಎರಡೂ ತೊಗೊಂಡ್ರೆ ತುಂಬಾ ಈಸಿ ಆಗುತ್ತೆ. ತುಂಬಾ ಈಸಿಯಾಗಿ ಎಷ್ಟು ಚಿಕ್ಕ ಚಿಕ್ಕ ಮೈಕ್ರೋ ಡಸ್ಟ್ ಪಾರ್ಟಿಕಲ್ಸ್ ಇದ್ರೂ ಕೂಡ ಅದನ್ನು ಡಸ್ಟಿಂಗ್ ಕೂಡ ಮಾಡ್ಕೊಳ್ಬೋದು, ಹಾಗೆ ವೆಟ್ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಬೋದು. ಇದರಿಂದ ನೆಲ ಒರೆಸೋದು ಮತ್ತು ಕಸ ಗುಡಿಸುವಂಥ ಎರಡು ಬೇರೆ ಬೇರೆ ಕೆಲಸಗಳನ್ನು ಎಟ್ ಎ ಟೈಮ್ ಮಾಡಬಹುದಾದಂಥದ್ದು ಒಂದು ವ್ಯವಸ್ಥೆ ಈ ವ್ಯಾಕ್ಯೂಮ್ ಕ್ಲೀನರ್ಗಳಲ್ಲಿದೆ. ನಾನು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಮನೆಯನ್ನು ಅಥವಾ ಆ ಫ್ಲೋರ್ನ ಕ್ಲೀನ್ ಮಾಡ್ತಾ ಇದೆ ಅಂತ ನೀವು ಇಲ್ಲಿಂದ ನೋಡ್ಕೊಳ್ಬಹುದು. ಇದೊಂದೇ ಅಲ್ಲ, ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಜೊತೆ ನಿಮಗೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳು ಸಿಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡೋದಕ್ಕೆ. ಆಗಲೇ ನಿಮಗೆ ಹೇಳಿದೆ, ಫ್ಲೋರ್ ಕ್ಲೀನಿಂಗ್ ಇರ್ಬೋದು, ರೂಫ್ ಕ್ಲೀನಿಂಗ್ ಇರ್ಬೋದು, ಅಥವಾ ಏನೋ ಒಂದು ಮಷಿನರಿ ಕ್ಲೀನಿಂಗಿಗೆ ಬೇರೆ ಬೇರೆ ರೀತಿಯ ಅಟ್ಯಾಚ್ಮೆಂಟ್ಗಳು ಸಿಗುತ್ತೆ. ಬಟ್ ಅವುಗಳನ್ನ ಬಳಸೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಾರ್ನರ್ ಕ್ಲೀನಿಂಗಿಗೆ ಒಂದು ಅಟ್ಯಾಚ್ಮೆಂಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೋಫಾ, ಎಸ್ಪೆಷಲಿ ಸೋಫಾದ ಮೂಲೆಗಳಲ್ಲಿ ಏನೇನೋ ಇರುತ್ತೆ, ರಿಮೋಟಿಂದ ಹಿಡಿದು ಕಡಲೆ ಬೀಜದಿಂದ ಹಿಡಿದು ಪ್ರತಿಯೊಂದು ಇರುತ್ತೆ. ಅವುಗಳನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಈ ರೀತಿಯ ಒಂದು ಕಾರ್ನರ್ ಅಟ್ಯಾಚ್ಮೆಂಟ್ಗಳನ್ನ ಯೂಸ್ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ಸೋಫಾ ಇಲ್ಲ, ಆದರೂ ನಿಮಗೆ ಕಾರ್ನರ್ಗಳನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ತೋರಿಸ್ತಾ ಇದ್ದಾರೆ. ವಾಷಿಂಗ್ ಮೆಷಿನ್ನ ಒಂದು ಮೂಲೆಯನ್ನು ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ವಾಷಿಂಗ್ ಮೆಷಿನ್ ತೋರಿಸ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ 6.5 kg ಅಪ್ ಟು 15 kg ಎಲ್ಲ ಸೈಜ್ನ ವಾಷಿಂಗ್ ಮೆಷಿನ್ಗಳು ಅವೈಲೇಬಲ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಷಯವನ್ನು ಕೂಡ ಶೇರ್ ಮಾಡಿದ್ದೆ. ಸ್ನೇಹಿತರೆ, ಇವಾಗ ಸ್ಪೆಷಲಿ ನಾನು ತೋರಿಸ್ತಾ ಇರೋದು ಯಾಕೆ ಅಂದರೆ ಬಾಯ್ಸ್ಗೆ ಅದು ಕಾರ್ನರ್ಗಳನ್ನ ಕ್ಲೀನ್ ಮಾಡೋದು ಗೊತ್ತಾಗಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ಕಾರ್ನರ್ಗಳನ್ನು ಕೂಡ ಕ್ಲೀನ್ ಮಾಡಿ ತೋರಿಸ್ಬೋದು. ನಾನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನೊಂದು ಅಟ್ಯಾಚ್ಮೆಂಟ್ನ ತೋರಿಸ್ತಾ ಇದ್ದೀನಿ. ರೂಫಲ್ಲಿ ಇರುವಂತಹ, ಫಾರ್ ಎಕ್ಸಾಂಪಲ್, ಇವಾಗ ಜೇಡ್ರ್ ಬಲೆ ಕಟ್ಟಿರುತ್ತೆ, ಅವುಗಳನ್ನೆಲ್ಲ ಕೈಯಿಂದ ಕ್ಲೀನ್ ಮಾಡೋಕ್ಕಾಗಲ್ಲ, ಅದನ್ನು ಕ್ಲೀನ್ ಮಾಡ್ಬೋದು. ಇನ್ನು ಸೆಕ್ಷನ್ನ ತೋರಿಸ್ಬೇಕು ಅಂದರೆ ನೋಡಿ ಎಷ್ಟು ಹೆವಿ ಸೆಕ್ಷನ್ ಇದೆ ಅಂದರೆ, ಸುಮ್ಮನೆ ಅಲ್ಲಿ ಬಿದ್ದಿರುವಂಥ ಒಂದು ಕಸನೂ ಕೂಡ ತುಂಬ ಈಸಿಯಾಗಿ ಅದ್ರೊಳಗಡೆ ಹೋಗ್ತಾ ಇದೆ. ಇದು ಬಂದು ಮೆಟಲ್, ಆ್ಯಕ್ಚುಲಿ ಮೆಟಲ್ ಹೆವಿ ಇರುತ್ತೆ, ಅದು ಕೂಡ ಅಷ್ಟೇ ಈಸಿಯಾಗಿ ಒಳಗಡೆ ಹೋಗ್ತಾ ಇದೆ. ಸ್ನೇಹಿತರೆ, ಈಗ ನಾವು ನೋಡ್ತಾ ಇರುವಂಥದ್ದು ಕಮರ್ಷಿಯಲ್ ವ್ಯಾಕ್ಯೂಮ್ ಕ್ಲೀನರ್ಗಳು. 80 ಲೀಟರ್ 60 ಲೀಟರ್ ಕಮರ್ಷಿಯಲ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇದೆ. ಇವುಗಳನ್ನು ಯಾವತ್ತಾದರೂ ಯೂಸ್ ಮಾಡಿ ತೋರಿಸ್ತೀನಿ. ದೊಡ್ಡ ಜಾಗ ಬೇಕಾಗುತ್ತೆ. ಇನ್ನು 25 ಲೀಟರ್ ಮತ್ತು 35 ಲೀಟರ್ನ ವ್ಯಾಕ್ಯೂಮ್ ಕ್ಲೀನರ್ಗಳೇನಿದೆ, ಇದು ಡೊಮೆಸ್ಟಿಕ್ ಯೂಸ್ಗೆ ಮತ್ತು ಸೆಮಿ ಕಮರ್ಷಿಯಲ್ ಯೂಸ್ಗೆ, ಅಂದರೆ ನಿಮ್ಮ ಮನೆಗಳಲ್ಲಿ ಯೂಸ್ಗೆ, ಶಾಪ್ಗಳಲ್ಲಿ ಯೂಸ್ಗೆ ಹೆಲ್ಪ್ ಆಗುತ್ತೆ. ಅಥವಾ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿ ಇದೆ ಅಂದರೆ ಅಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಆದರೆ ನಿಮ್ಮದು ಚೌಟ್ರಿ ಇದೆ, ಹೋಟೆಲ್ ಇದೆ, ಅಂಥ ಜಾಗಗಳಲ್ಲಿ ನಾನು ನಿಮಗೆ ರೆಫರ್ ಮಾಡುವಂಥದ್ದು ಕಮರ್ಷಿಯಲ್ ವ್ಯಾಕ್ಯೂಮ್ ಕ್ಲೀನರ್ಗಳನ್ನ.
ಸೊ ವ್ಯಾಕ್ಯೂಮ್ ಕ್ಲೀನರ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಮ್ಮ ಸ್ಟೋರ್ಗಳ ಬಗ್ಗೆ ವಿವರಣೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಬರ್ತಾ ಇದೆ. ನಿಮ್ಮ ನಿಯರೆಸ್ಟ್ ಸ್ಟೋರ್ ಎಲ್ಲಿದೆ ಅಂತ ಅಲ್ಲಿಗೆ ಕಾಲ್ ಮಾಡಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಕೆಪಾಸಿಟಿಯ ವ್ಯಾಕ್ಯೂಮ್ ಕ್ಲೀನರ್ನ ಅಲ್ಲಿಂದ ಬೈ ಮಾಡಬಹುದು. ಸ್ನೇಹಿತರೆ, ಅಷ್ಟೇ ಅಲ್ಲ, ನೀವು ತುಮಕೂರಿಗೆ ಬಂದರೆ ನಮ್ಮ ಎಕ್ಸಿಕ್ಯೂಟಿವ್ಗಳು ನಿಮಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಸೊ ವೆಲ್ಕಮ್ ಟು ಏಮ್ ಸ್ಕ್ವೇರ್ ಕಾರ್ಪೊರೇಷನ್. ಮತ್ತೊಮ್ಮೆ ಯಾವಾಗಲೂ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನಿಮ್ಮ ನಂಬಿಕೆಯ ಒಂದು ಕಂಪನಿಯಾಗಿದೆ. ಕಂಪನಿಯನ್ನು ಬೆಳೆಸೋದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ನಂಬಿಕೆಯನ್ನು ಯಾವಾಗೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.